ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ತಾವ್ರೆ. ಕೋಳಿ ಸಾರು, ಅನ್ನ, ಮೊಟ್ಟೆ ಎಲ್ಲರೂ ಒಟ್ಟಿಗೆ ಈ ತರ ಟೆಂಟಲ್ಲಿ ಕೂತ್ಕೊಂಡು ತಿನ್ನೋದು ಮಜಾನೇ ಬೇರೆ ಅನ್ಕೊಳ್ಳಿ. ಹಸಿ ಭತ್ತ, ಬಿಸಿ ಬೆಲ್ಲದ ನಾಡು ಬನ್ನೂರು ಅಂತ ಕರೀತಾರೆ. ಎಲ್ಲರೂ ಓಪನ್ ಫೀಲ್ಡ್ ಅಲ್ಲಿ ಹಾಕೊಂಡು ಬಗ್ದಿ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. 24 hours ಹಾಕಿದ ಬಟ್ಟೆಲೇ ಇದೀವಿ. 48 hours ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ನೆನ್ನೆ ಹುಡ್ತಿದ್ವಲ್ಲ ಫೋನು, ಅದು ಸಿಕ್ತು, ನಮ್ಗೆ ಸಿಗ್ಲಿಲ್ಲ. ಅವ್ರು ಇನ್ನೊಂದ್ ಕಡೆ ಹುಡ್ಕೋದ್ರಲ್ಲ, ಯಶವಂತು, ಶಿಬಿ, ಶೇಖರ್ ಎಲ್ರು, ಅವ್ರಿಗೆ ಸಿಕ್ತು. ಸೊ ಫೋನ್ನ ಎತ್ಕೊಂಡು ನಾವು ಇವಾಗ ಬನ್ನೂರ್ಗೆ ಬಂದಿದೀವಿ. ಮಿಷನ್ ಫೋನ್ ಮಾಡಿದೀವಿ. ಮಿಷನ್ ಫೋನ್ ಪಾಸಿಬಲ್, ಮಿಷನ್ ಸಕ್ಸಸ್ ಆಗಿದೆ. ಮಿಷಿನ್ ಮಾಡಿದೀವಿ, ಆಯ್ತು ಅಲ್ಲಿ ನೋಡ್ಕೊಳ್ಳಿ ಬಿಡಪ್ಪ. ಆಯ್ತು ಮಿಷಿನ್ ಅದೇ ಕಿವಿ ಚಿಂಗ್ ನಾನು ಇದೇನು ಮಿಷಿನ್ ಮಾಡಿದೀವಿ ಅಲ್ಲ ಅಂತ ಅನ್ಕೋಬಿಟ್ಟೆ. ಮಿಷನ್ ಪಾಸಿಬಲ್ ಆಗಿದೆ, ಮಿಷನ್ ಸಕ್ಸಸ್ಫುಲ್. ಇವಾಗ ಬನ್ನೂರಲ್ಲಿ ಒಳ್ಳೆ ಬನ್ನೂರ್ ಕುರಿ ಬಿರಿಯಾನಿ ತಿನ್ನೋಣ ಅಂತ ಬಂದಿದೀವಿ. ಹೌದಾ? ಅದಕ್ಕೆ ನಾ ಬಂದಿದ್ದು. ಪಾಪು ಮಗಳ ಪಾಪುಗೆ ನೆನ್ನೆ ಯಾವ್ದು ಇವತ್ತು ಯಾವ್ದು ಅಂತಾನೆ ಗೊತ್ತಾಯ್ತ ನನಗೆ. ವೀವರ್ಸ್ಗೂ ಕನ್ಫ್ಯೂಸ್ ಆಗೈತಿ, ಒಂದೇ ಶರ್ಟ್ ಹಾಕೊಂಡು ಮೂರ್ ವಿಡಿಯೋ ಮಾಡ್ತಾವನಲ್ಲ ಯಾರಿಗೂ ಅಂತ. ಬನ್ನೂರಲ್ಲ ಕಣ ಇದು, ಬಂದೇ ಬಿಟ್ವ ಇಷ್ಟು ಬೇಗ? ಯಾರು ಡ್ರೈವಿಂಗ್ ಹೇಳು. ಗೈಸ್, ಬನ್ನೂರ್ಗೆ ಬಂದ್ವಿ. ಅರ್ಧ ದಾರಿ ನಾನ್ ನೋಡ್ಸಿದ್ದೆ, ಇವಾಗ ಇವ್ನು ನೋಡ್ಸ್ತಾ ಒಂದ್ ಸ್ವಲ್ಪ. ಅಲ್ಕೂರೇ ಗೈಸ್, ಅಲ್ಕೂರೇ ರೀಲ್ಸ್ ನೋಡ್ತೀರಾ ನೀವು? ಕಮೆಂಟ್ ಹಾಕಿ. ಇದು ಅಲ್ಕೂರೇ ಅವ್ವ ಲ್ಯಾಂಬೋರ್ಗಿನಿ ತರ ಕೇಳರ್ಲ್ರೆ, ಹೋಗ್ತಿದೀನ್ರೆ, ರೊಟ್ಟಿ ಕೊಟ್ಟು ಕಲ್ಸಲ್ರೆ ಅಂತ ಹಾಕ್ಲಿಲ್ರೇ ಅಂತ ಅಲ್ಕುದು ರೀಲ್ಸ್ ಬರುತ್ತೆ. ನೋಡಿ ನೋಡಿ ಗೌತಮ್ ಸೈಕ್ ಆಗ್ಬಿಟ್ಟು ಅವ್ನು ಯಾವಾಗ್ಲೂ ಅಲ್ಕುರೇ ಅಂತ ಅರ್ಚ್ತಾ ಇರ್ತಾನೆ. ನೀವು ನೋಡಿದ್ರೆ ಕಮೆಂಟ್. ಗೈಸ್, ನಮ್ಮ ಪ್ಲಾನ್ ಚೇಂಜ್ ಆಗಿದೆ. ಯಶವಂತ ಅವರ ಅಣ್ಣ ಬಸವರಾಜ್ ಅವರು ಅವ್ರ ಮನೇಲೆ ಊಟನ ಮಾಡಿಸ್ಬಿಟ್ಟಿದ್ದಾರೆ ನಮ್ಗೆ. ಅದಕ್ಕೆ ನಾವ್ ಇವಾಗ ಅವ್ರ ಮನೆಗೆ ಹೋಗ್ತಾ ಇದೀವಿ. ಬನ್ನೂರಲ್ಲಿ ಯಾವ ಊರಿದು? ಬನ್ನೂರಲ್ಲಿ ಒಂದೂರು, ಬನ್ನೂರೇ ಅನ್ಸುತ್ತೆ, ಗೊತ್ತಿಲ್ಲ ಕರೆಕ್ಟ್ ಊರ ಹೆಸರು. ಅವ್ರ ಮುಂದೆ ಹೋಗ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ಇವರು ಹುಡ್ಕೋದ್ರಲ್ಲ ಮೊಬೈಲ್ನ, ಫೋನಲ್ಲೇ ಇದು ಕಾರಲ್ಲೇ ಬಿಟ್ಬಿಟ್ಟು ಅಷ್ಟು ದೂರ ಹುಡ್ಕೋಗಿರೋದು ಊರೆಲ್ಲ. ಅರ್ಧ ದಿನ ವೇಸ್ಟ್ ಮಾಡಿರೋದು. ಗೈಸ್ ನೋಡಿ, ನಾವು ಇವಾಗ ತೋಟದ ಹತ್ರ ಬಂದ್ವಿ. ಎಲ್ರು ಒಟ್ಟಿಗೆ ಕೂತ್ಕೊಂಡು, ಅದೇ ಇಟ್ಕೆ ಗೂಡ್ ಹತ್ರ ಬಂದ್ವಿ. ಇವಾಗ ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ತಾವ್ರೆ. ನಾನು ಕೂತ್ಕೊಂಡು ಮಾಡ್ತೀನಿ ನೆಕ್ಸ್ಟ್. ನೋಡಿ, ನಿಂತ್ಕೊಂಡೆ ಮಾಡೋ. ಕೋಳಿ ಸಾರು, ಅನ್ನ, ಮೊಟ್ಟೆ ಎಲ್ರು ಒಟ್ಟಿಗೆ ಈ ತರ ಟೆಂಟಲ್ಲಿ ಕೂತ್ಕೊಂಡು ತಿನ್ನೋದು ಮಜಾನೇ ಬೇರೆ ಅನ್ಕೊಳ್ಳಿ. ಅಲ್ಕೂರೇ ಅವ್ವ ಬುತ್ತಿ ಕಳ್ಸ್ಯಾಲ್ರೇ, ಊಟ ಮಾಡ್ತಿದೀವ್ರೇ. ರುಚಿ ನೋಡು, ಈ ತರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತೋಟದಲ್ಲಿ ಊಟ ಮಾಡ್ತೀವಿ ಅಂತ ಅನ್ಕೊಂಡಿದ್ವ ನಾವು ಇಂಟ್ರೋದಲ್ಲಿ ಏನೇನೋ ಹೇಳ್ಕೊ ಬಂದ್ಬಿಟ್ವಿ. ಬನ್ನೂರಲ್ಲಿ ಹೋಟ್ಲು ಮಟನ್ ಊಟ ಮಾಡ್ತೀವಿ ಅನ್ಕೊ ಬಂದು. ಏನೋ ಹಬ್ಬ ಅಂತಲ್ಲ ಬನ್ನೂರಲ್ಲಿ. ಬನ್ನೂರಲ್ಲ, ಬನ್ನೂರಲ್ಲಿ ಬೇರೆ ಊರು. ಇದು ಯಾವ ಊರು? ಹೆಸರೇನಿದು? ಕುಂತನಹಳ್ಳಿ. ಬನ್ನೂರು ಪಕ್ಕ ಬನ್ನೂರಲ್ಲಿ. ಯಾವ ಹಳ್ಳಿ? ಕುಂತನಹಳ್ಳಿ. ನೆನ್ಪಿಟ್ಕೊಳ್ರ. ಕುಂತನಹಳ್ಳಿ ಕುಮಾರ್. ಹೆಂಗೈತೆ ಊಟ? ಗೌತಮ್ ಅಸಲಿ ಮುಖ ಬಯಲ್ ಮಾಡ್ತೀನಿ ನೋಡಿ. ಮತ್ತೆ ನಾನು ಹೇಳ್ದೆ ತಾನೆ, ಫೋನ್ ಮಾಡಿದ್ದೀನಿ. ಸೈಲೆಂಟ್ ಅದ ವಿಡಿಯೋ ಆನ್ ಮಾಡೋದಕ್ಕೆ. ಚಿಕನ್ ಸಾರು, ಅನ್ನ, ಮೊಟ್ಟೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ತಾ ಇದೀವಿ. ನಾನು ಸ್ವಲ್ಪ ಲೇಟಾಗಿ ಎಂಟ್ರ್ ಆದೆ ಆ ಕಾರಣಕ್ಕೆ. ಇವಾಗ ಊಟ ಮಾಡೋಣ. ಯಾಕೋ ಸ್ವಲ್ಪ ಪವರ್ JCP ವಿಡಿಯೋ ಮಾಡಿರ್ಲಿಲ್ಲ ನಾವು, ಓಡಿಸಿದ್ನಲ್ಲ ನಾನು. ಇದಲ್ಲ ಹೇಳಿದ್ದು, JCP ಓಡಿಸಿದ್ವಲ್ಲ, ಚೈನ್ JCP ಇದು. ಓ, ಇದು ಇವ್ರದೆಲ್ಲ ಉಂಕೋಣ. ಇದ್ರಲ್ಲ ಒಂದಿನ ಮಾಡ್ಬೋದು. ಚೈನ್ JCP 24 ಗಂಟೆ. ಇಲ್ಲಿ ಹೋಗುದೇ ಇಲ್ಲ ಇದು ಮುಂದಕ್ಕೆ. ಬೇಡ ಬಿಡು, ಇಲ್ಲೇ ಕೂತ್ಕೊಳ್ಳೋಣ. ನೀವೆಲ್ಲ ಚೈನ್ ಮೇಲೆ ಕೂತ್ಕೊಳ್ಳಿ, ನನ್ನ ಮೇಲೆ ಕೂತ್ಕೋತೀನಿ. ಚೆನ್ನಾಗಿರುತ್ತೆ ಕಣ. ಎಲ್ಲಾರು ಓಪನ್ ಫೀಲ್ಡ್ ಅಲ್ಲಿ ಹಾಕೊಂಡು ಬಗ್ದಿ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಂದಿನ ಪ್ಲಾನ್ ಮಾಡ್ಬಿಟ್ಟು ಬರುವ ನೋಡು. ಯಾರ ತರ
ಯಾರು ಹೆಸರು ನೆನಪಾಗಿಲ್ಲ ಕಣಲ್ಲ. ಅಡ್ರೆಸ್ ಕಳಿಸ್ಬಿಡು. ನಿಜ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿದ್ದ. ಆ ಡ್ಯಾನ್ಸ್ ಮಾತ್ರ ಸಗದಾಗ ಮಾಡ್ತಾನೆ. ಅವ್ನು ಡ್ಯಾನ್ಸರು ಸೇಮ್ ನಮ್ ಶೇಖರ್ ವರ್ತೂರ್ ಸಂತೋಷ್ ನೋಡಿದ್ರೆ ನಮ್ ಶೇಖರ್ ತರನೇ ವರ್ತೂರ್ ಸಂತೋಷ್ ನೋಡಕ್ ಬೆಳಗ್ಗೆ ಆದ್ರೆ ವೈಟ್ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಚೈನ್ ಹಾಕೊಂಡು ಡ್ಯಾನ್ಸ್ ಆಡೋದೆಲ್ಲ ಸೇಮ್. ಆಮೇಲೆ ಹೊಟ್ಟೆ ಗಿಟ್ಟೆ ಹೇರ್ ಕಟ್ಟು ಶೇಖರ್ ಕರಿ ಇರು ಒಂದೇ ಒಂದ್ ನಿಮಿಷ ಸುಮ್ಮ. ಸೇಮ್ ನೋಡಿ ಗೈಸ್, ಶೇಖರ್ ನೋಡಕ್ ಸೇಮ್ ವರ್ತೂರ್ ಸಂತೋಷ್ ತರನೇ ಇರೋದು. ವರ್ತೂರ್ ಸಂತೋಷ್ ಒಟ್ಟದ ಹೊಳಿಗೆ ವರ್ತೂರ್ ಸಂತೋಷ್ ಸ್ಪೆಕ್ಸ್ ಒಂದ್ ಹಾಕೊಳ್ಳಲ್ಲ. ಎಷ್ಟು ಕ್ಲೀನಾಗಿ ಝೂಮ್ ಮಾಡ್ಬಿಡ್ಬೋದು ನೋಡು. 70 ಲೆವೆಲ್ ಅಲ್ಲಿಗೆ ಝೂಮ್ ಮಾಡಿ ಇಲ್ಲಿಗೆ ಎತ್ಬಿಡ್ಬೋದು. ಶೇಖರ್ ನೀನ್ ಇಲ್ದೇ ಹೋದಾಗ ಎಲ್ರು ನೀನ್ ವರ್ತೂರ್ ಸಂತೋಷ್ ತರ ಕಾಣಿಸ್ತೀಯ ಅಂತ ಮಾತಾಡ್ತಾ ಇದ್ರು. ಆದ್ರೆ ಕಲರ್ ಒಂಚೂರು ಇವತ್ತು ಚೇಂಜ್ ಮಾಡೋಣ, ಬಟ್ಟೆ ಯಾವಾಗ್ಲೂ ವೈಟ್. ಮತ್ತೆ ಗೋಲ್ಡ್ ಚೈನ್ ಒಂದ್ ಚೂರು ಇನ್ನೊಂದ್ ಸ್ವಲ್ಪ ದಪ್ಪ ಹಾಕಬೇಕು. ವರ್ತೂರಲ್ಲಿ ಮನೆ ಇದ್ರೆ ಹಾಕೊಳ್ಳುವ. ಇದು ಇರೋದು ಚನ್ನಪಟ್ಟಣ ಅಲ್ವಾ, ಅದಕ್ಕೆ ಹೋಟೆಲ್ ಇರೋದಕ್ಕೆ ಇಷ್ಟ ಇದೆ. ಅದೇನಾದ್ರು ಇದು ವೈಟ್ ಫೀಲ್ಡ್ ಆ ಕಡೆ ಈ ಕಡೆ ಇದ್ದಿದ್ರೆ ಅದೇ ಜಾಗ ಅವ್ರದ್ದು. ಚೂರು ದಪ್ಪ ತಂಗೆ ಮಾತಾಡ್ತಾನೆ. ಎಲ್ರು ಇವಾಗ ಊಟನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಚನ್ನಪಟ್ಟಣಕ್ಕೆ. ಇನ್ನೊಂದ್ 5 ನಿಮಿಷ ಓಡ್ತೀವಿ. ನಾನು ಇನೋವಾದಲ್ಲಿ ಬರ್ತೀನಿ. ಶಿಬಿ, ಪವನ್ ಮತ್ತೆ ನಮ್ ಬಾಸು ಶೇಖರ್, ಗೌತಮ್, ಶೇಖರ್ ಮಾಮು, ತಪ್ಪು ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್ ಈ ಕಾರಲ್ಲಿ ಬರ್ತಾರೆ. MLA ಶೇಖರ್. ಯಶವಂತ್ ಅವ್ರ ಅಣ್ಣ ಇದಾರಲ್ಲ ಬಸವರಾಜು, ಅವ್ರ ಊರಿಗೆ ಬಂದಿದ್ದು ನಾವು. ಇಡ್ಕೆಗೂಡ್ ಫ್ಯಾಕ್ಟ್ರಿ ಇಲ್ಲೇ ಇರೋದು. ಕೆಲಸದವರೆಲ್ಲ ನೋಡಿ ಇವಾಗ ಬಾಡೂಟನ ಮಾಡ್ತಿದ್ದಾರೆ. ಎಲ್ಲ ಇವಾಗ ಊಟನ ಮಾಡ್ಕೋತಿದ್ದಾರೆ. ಹಾ ಅಣ್ಣ, ಎಲ್ಲಿ ಊರಿದು? ಇದು ಬನ್ನೂರ್ ಹತ್ರ ಕುಂತನಹಳ್ಳಿ ಅಂತ. ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಬನ್ನೂರು ಅಂತ ಕರೀತಾರೆ. ಬನ್ನೂರ್ ಹತ್ರ ಕುಂತನಹಳ್ಳಿ ಅಂತ ನಮ್ಮೂರು. ಇಟ್ಕೆ ಬೇಕು ಅಂದ್ರೆ ದಯವಿಟ್ಟು ಬನ್ನಿ. ಒಳ್ಳೆ ರೇಟಲ್ಲಿ ಉತ್ತಮ ಗುಣಮಟ್ಟದ ಇಟ್ಟಿಗೆಗಳನ್ನು ಸಪ್ಲೈ ಮಾಡ್ತೀವಿ. ನಮ್ದು ಬಂದು ಬ್ರ್ಯಾಂಡ್ ನೇಮ್ ಬಂದು PS ಅಂತ. MNB, PS, SR ಎಲ್ಲ ಇಟ್ಟಿಗೆ, ಎಲ್ಲ ರೀತಿ ಇಟ್ಟಿಗೆಗಳು ಸಿಗ್ತವೆ. ಮತ್ತು ಎಮ್ ಸ್ಯಾಂಡು, ಜೆಲ್ಲಿ, ಡಸ್ಟು, ಬೋರ್ಡರ್ಸು ಏನೇ ಬೇಕಿದ್ರು ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಹಾಕಿರ್ತೀನಿ ಕೆಳಗಡೆ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದ್ರು ಇಟ್ಕೋಬೇಕು ಅಂದ್ರೆ ಬನ್ನಿ, ತಗೊಳ್ಳಿ. ಇಲ್ಲಿ ಟೇಕ್ ಆರ್ಟಿಸ್ಟ್ ನಂದೇ ಟೇಕು ಇಲ್ಲಿ ಪಕ್ಕ ಟೇಕ್ ಬ್ರೋ. ನೋಡಿದ್ರು ಉತ್ತಮ ಗುಣಮಟ್ಟದ ಹೇಳಿ ಹೇಳಿ ಮಾತಾಡಿಯಾ. ಮದ್ದೂರಲ್ಲಿ ನೋಡಿ ಎಲ್ಲ ಹಿಂಗೆ ಜನ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು. ಅಲ್ಲಿ ನೋಡಿ ಅಲ್ಲೂ ಕೆಲಸ ಮಾಡ್ತಾವ್ರೆ. ಕೆಲಸ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ಕೋತಾವ್ರೆ ಎಲ್ಲರೂ ಕುತ್ಕೊಂಡು. ಎಲ್ರು ನೋಡಿ ಎಷ್ಟು ಅನ್ನವಾಗಿ ಎಷ್ಟು ಚೆನ್ನಾಗಿರ್ತಾರೆ. ನಮ್ಮ ಮಂಡ್ಯ ಸೈಡ್ ಜನನೇ ಜನ, ಪ್ರೀತಿ, ವಿಶ್ವಾಸ. ಇವಾಗ ನಾನು ನಮ್ಮ ಶಿಬಿ ಕಾರ್ನ ಓಡಿಸ್ತಿದ್ದೀನಿ. ನನ್ನ ಕಾರ್ನ ಶಿಬಿ ಓಡಿಸ್ತಿದ್ದಾನೆ. ಈಗ ಎಲ್ಲರೂ ಓಡ್ತಾ ಇದೀವಿ. ಇನೋವಾನ ಓಡಿಸ್ಕೋಗೋಣ ಬನ್ನಿ. ಏನಿಲ್ಲ, ಅದ್ರಲ್ಲಿ ನಂಗೆ ಹೆವಿ ಇಷ್ಟ ಆಗೋದು ಏನಂತಂದ್ರೆ ಈ ಲೋಗೋ ಮತ್ತೆ ಈ ಸ್ಪೀಡೋಮೀಟರ್ ಆಯ್ತಲ್ಲ ಕೊಟ್ಟವರಲ್ಲ ಡಿಸ್ಪ್ಲೇ. ಆ ಡಿಸ್ಪ್ಲೇ RPM ಡಿಸ್ಪ್ಲೇ ಸಖತ್ ಇಷ್ಟ ಆಗುತ್ತೆ ನನಗೆ. ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಗಾಡಿಗಳನ್ನ ಸೈಡ್ಗೆ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡಿದೀವಿ ಇವಾಗ. ಕಬ್ನಲ್ಲಿ ಮತ್ತೆ ಗಾಡಿನ ನೋಡ್ ಬದಿಕಾಗಲ್ಲ, ಸೈಡ್ಗೆ ಹಾಕು ಅಂತ ಮೆನ್ಷನ್ ಮಾಡಿದ್ದೆ. ಕಬ್ನಾಲು, ಎಳ್ನೀರು, ಮಜ್ಜಿಗೆ ಏನ್ ಬೇಕೆಲ್ಲ ಕುಡೀರಿ. ನನ್ ಕಬ್ನಲ್ಲಿ ಬೇಡ, ನನ್ಗೆ ಬೇಕು 6 ನಿಂಗೂ ಬೇಕೆ? ಒಂದೊಂದು ಕಬ್ನಲ್ಲಿ ಕುಡಿತಿದ್ದೀವಿ ಗೈಸ್. ಶೇಖರ್ ಗೈಸ್, ನಾನು ಇನೋವಾ ಇಂದ ತಿರ್ಗಾ ಮತ್ತೆ ನಮ್ಮ XUV-ಗೆ ಬಂದೆ. ಮಚ್ಚಿ ಹೆಂಗೈತೆ ಕಾರು? ತುಂಬಾ ಚೆನ್ನಾಗೈತಪ್ಪ. ಇನೋವಾನು ಸಖತ್ತಾಗಿದೆ. ಇನೋವಾನು ಸಖತ್ತಾಗಿದೆ ಗೈಸ್. ಒಂಥರ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಗೌತಮ್ ಹೊರಗೆ ಹೊಡಿತಾನೆ, ಕೇಳಿಸ್ತೇನೆ ನೋಡಿ. ಈಗ ಗೌತಮ್ನು 2 ಗಂಟೆ ಮತ್ತೆ 3 ಗಂಟೆ ಎಲ್ಲ ಸ್ಲೀಪಿಂಗ್ ಟೈಮು. ಸಮುದ್ರದ ಮಧ್ಯೆ ಇದ್ರ ಹಿಂಗೆ ಹಾಸ್ಕೊಂಡ್ ಮನೆಗೆ ಹೋಗ್ಬಿಡ್ತಾನೆ. ಅಕ್ಷಯ್, ನಿಂದೆ ಅವಾಗ ಸ್ಲೀಪಿಂಗ್ ಟೈಮು? ರಾತ್ರಿ 12ರಿಂದ ಕರೆಕ್ಟಾಗಿ ನಿನ್ನೆ ರಾತ್ರಿ 12 ಗಂಟೆಗೆ ಹೊಂಟೋದ. ಕರೆಕ್ಟಾಗಿ ನಿನ್ನೆ 12 ಗಂಟೆಗೆ. ಬಿಕಾಸ್ ಕಾರ್ ಇಲ್ಲಿ ತಂದು ಹಾಕೋಣ, ಕಾರ್ ಇಲ್ಲಿ ತಂದು ಹಾಕ. ಯಾಕೋ ಅಂತ ಇದೀನಿ. ಆಮೇಲೆ ತರೋಣ ಅಂತ ಅಂದ್ಬಿಟ್ಟೆ. ಆಮೇಲೆ ವಿಕಾಸ್ ಕಾರಲ್ಲಿ ಮಲಿಕತ್ತೀನಿ. ನಂದು 12 ಗಂಟೆ ಆಯ್ತು. 12 ಗಂಟೆಗೆ ಮಲಿಕೊಂಡು ನಾವ್ ಏನ್ ಮಾಡಿದೀವಿ ಏನೋ ಗೊತ್ತಿಲ್ಲ. ಬೆಳಗ್ಗೆನೆ ಎದ್ದಿರೋದು. ಬೆಳಗ್ಗೆ ಎದ್ಬಿಟ್ಟು ಇಲ್ಲಿ ಬಂದ್ಬಿಟ್ವ ನಾವಾಗ್ಲೇ ಅಂತಂತಾನೆ. ನಿಂದೆ ಸರಿ ಬಿಡಪ್ಪ ಅಕ್ಷಯ್. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು.
ನಾವು ಮದ್ದೂರಿಂದ ಮುಂದೆ ಹೋಗ್ತಾ ಇದೀವಿ ಇವಾಗ. ಇನ್ನೇನೆಲ್ಲರೂ ಚನ್ನಪಟ್ಟಣ ರೀಚ್ ಆಗ್ಬಿಡ್ತೀವಿ. ಸ್ಮಾಲ್ ಟ್ರಿಪ್ ಮುಗಿದೋಗ. ಈ ಮಚ್ಚಿ ಯಾಕೈತೆ ಯಾಕೆ ನಾನು ಹಿಂಗೆ ನಿದ್ದೆ ಮಾಡ್ಕೊಬಿಡಲ್ಲ. ಮಲ್ಕೊಳ್ಳೋ ಆಯ್ತು, ಸಾರಿ. ಸ್ಲೀಪಿಂಗ್ ಟೈಮಲ್ಲಿ ನೆಮ್ಮದಿನೇ ಮುಖ್ಯ, ಅದೇ ಕೊಡ್ತಾ ಇಲ್ಲ. 2 ಪ್ಲೇಟ್ ನೆಮ್ಮದಿ ಕಟ್ಸಲ್ಲಿ. ಅಲ್ಲಿ ಕ್ಯಾಮ್ರಾ ಐತೆ, ಅಲ್ಲಿ ಕ್ಯಾಮ್ರಾ ರೀಡ್ ಆಗುತ್ತೆ ಸ್ಪೀಡು. ಅದಕ್ಕೆ ಇಲ್ಲಿಂದನೇ ಟ್ರಾಫಿಕ್ ಆಗ್ಬಿಟ್ಟೈತೆ. ಭಾನುವಾರದ ಎಷ್ಟು ವೆಹಿಕಲ್ಸ್ ಐತೆ ನೋಡಿ ಎಕ್ಸ್ಪ್ರೆಸ್ ಹೈವೇಲಿ. ನಮ್ದೆಷ್ಟು ಕಾಣಿಸ್ತಾನೆ ಇಲ್ಲ. ಗೈಸ್, ನಾವು ಪ್ಲಾನ್ ಮಾಡಿದೆ ಎಲ್ಲೆಲ್ಲ ಹೋಗಿ ಏನೇನೋ ಆಗಿ ಈಗ ವಾಪಸ್ಸು ಚನ್ನಪಟ್ಟಣಕ್ಕೆ ಬಂದ್ವಿ. ಬಟ್ಟೆಲೆ ನಿನ್ನೆ 24 hours ಹಾಕಿದ ಬಟ್ಟೆಲೆ ಇದೀವಿ. 48 hours. 48 hours ನಾನಿಲ್ಲ. ನಾನು ಡ್ರೆಸ್ ಎಕರ ಪವನ್ ತಗೊಂಡವೇ ನಾನು ರೋಡಲ್ಲಿ. ಗೈಸ್, ಎಲ್ರಿಗೂ ಎಲ್ಲರೂ ಬಾಯ್ ಹೇಳ್ಬಿಟ್ಟು ಇವಾಗ ಅಕ್ಷಯ್, ದರ್ಶನ್, ಪವನ್ ಮತ್ತೆ ಶಿವಿ ಬೆಂಗಳೂರಿಗೆ ಹೋಗ್ತಾರೆ. ನಾವು ಹಿಂಗೆ ಚನ್ನಪಟ್ಟಣಕ್ಕೆ ಹೋಗ್ತೀವಿ. ಬಾಯ್ ಮಾಡ್ಬಿಟ್ಟು ಇವಾಗ ಓಡೋಣ. ಇವ್ರು ಈ ಕಾರಲ್ಲಿ ಹೋಗ್ತಾರೆ, ನಾನು ಇವಾಗ ಒಬ್ಬನೇ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಶೇಖರ್, ಗೌತಮು ಕೃಷ್ಣದಲ್ಲಿ ಹೋಗ್ತಾರೆ. ಶೇಖರ್ ಬಾಯ್, ಲವ್ ಯು. ನಮ್ಮ ಕಾರಲ್ಲಿ ಫುಲ್ಲು ಡೀಸೆಲ್ ಖಾಲಿ, ಅದಕ್ಕೆ ಇವಾಗ ಚನ್ನಪಟ್ಟಣದಲ್ಲಿ ಹಾಕ್ಸ್ತಾ 3,000ಕ್ಕೆ ಡೀಸೆಲು. ಅವರೆಲ್ಲ ಹೊರಟ್ರು, ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಮನೆಗೆ ಹೊರಡೋಣ. ಆಲ್ಮೋಸ್ಟ್ ನಾನು ಹಾಕ್ಸೋದೆಲ್ಲ 3,000ಕ್ಕೆ ಹಾಕ್ಸೋದು. ಯಾವಾಗಲೂ HP ಹಾಕ್ಸ್ತಿದೆ, ಇವತ್ತು ರಿಲಯನ್ಸಲ್ಲಿ ಹಾಕ್ಸ್ತಿದ್ದೀನಿ. ನಿಮ್ದು ಯಾವರು? ನಮ್ದು ಇದು ಕಬ್ಬಾಳ ಹತ್ರ ಅಣ್ಣ, ಅನಿಯೂರು. ಹೌದಾ, ಸರಿ ಅಣ್ಣ, ಆಯ್ತು. ಇವಾಗ ಜಸ್ಟ್ ನಮ್ಮೂರಿಗೆ ಬಂದೆ. ಗಾಡಿ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಮ್ಯಾಟ್ಗಳೆಲ್ಲ. ಅದಕ್ಕೆ ಮ್ಯಾಟ್ಗಳನ್ನೆಲ್ಲ ತೆಗೆದ್ಬಿಟ್ಟು ಹಿಂದೆ ಹಾಕಿದ್ದೀನಿ, ಒಗ್ಸ್ಬೇಕು. ಒಂದು ಸ್ವಲ್ಪ ಕೇಕ್ ಬಿದ್ದೋಗ್ಬಿಟ್ಟಿತ್ತು, ಗಲೀಜಾಗ್ಬಿಟ್ಟೈತೆ ಮತ್ತು ಧೂಳಾಗ್ಬಿಟ್ಟೈತೆ. ಎಲ್ಲಾನು ಕ್ಲೀನ್ ಮಾಡಿಸ್ಬೇಕು. ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಗಾಡಿನ. ಸ್ವಲ್ಪ ಧೂಳಾಗಿರೋದನ್ನೆಲ್ಲ, ಸೀಟು ಸ್ವಲ್ಪ ಕರೆ ಆಗ್ಬಿಟ್ಟೈತೆ, ನೀರು ಹಾಕ್ಬಿಟ್ಟು ಒರೆಸ್ಬೇಕು. ವೈಟ್ ಇಂಟೀರಿಯರ್ಸ್ ಅಲ್ವಾ, ಕೊಳೆ ಆಗ್ಬಿಡುತ್ತೆ ಜಾಸ್ತಿ. ನೋಡಿ ಬ್ಲ್ಯಾಕಾಗಿ ಹೆಂಗೆ ಕರೆ ಆಗೈತೆ ಸೀಟು. ವೈಟ್ ಇಂಟೀರಿಯರ್ಸ್ ಅಲ್ವಾ, ಕರೆ ಆಗ್ಬಿಡುತ್ತೆ ನೋಡಿ. ಇವಾಗ ಒರೆಸ್ತೀನಿ, ತೆವದ್ ಬಟ್ಟೆ ಸರ್ ಹೋಗುತ್ತೆ. ಇದು ಹಂಗೆ ಬಿಟ್ರೆ ಜಾಸ್ತಿ ಹಂಗೆ ಕರೆ ಆಗ್ಬಿಡುತ್ತೆ, ಅದಕ್ಕೆ ಆವಾಗ ಒರೆಸ್ಕೊಬಿಡ್ಬೇಕು. ಭೀಮಾ ಪಾಪ ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ವಂತೆ. ನಾನು ಮೈಸೂರಿಗೆ ಹೋಗ್ಬಿಟ್ಟಿದ್ನಲ್ಲ, ರಾತ್ರಿ ಬರಲಿಲ್ವಲ್ಲ. ಫುಲ್ ಬಾಗ್ಲ ಹತ್ರ ಕೂತ್ಕೊಂಡು ಯಾವ್ದಾದ್ರು ಕಾರ್ ಸೌಂಡ್ ಆದ್ರೆ ನಾನೇ ಅಂತ ಬಗ್ಲಿ ಎದಾಡಿಸ್ತಿದ್ದಂತೆ. ಏನು ಮಾಡೋದ್ನೇ ಅವ? ಅಯ್ಯೋ, ಅಲ್ಲೋಗಿ ಬಾಗ್ಲ ಹತ್ರ ನಿಂತ್ಕೊಳ್ಳುವ. ಆಮೇಲೆ 2 ಸತಿ 3 ಸತಿ ನಾವು ಸಾಕಾಯ್ತು ಒಂಚೂರು, ಯಾವ ಕಾರು ಏನು ಹೋಗಂಗಿರ್ಲಿಲ್ಲ. ಆಮೇಲೆ ಕಿಟಕಿ ತೆಗ್ದ್ಬಿಟ್ಟದ, ಗ್ಲಾಸ ತೆಗ್ದಿ ತೋರಿಸಿ ಲೇಟ್ ಆಗ್ಬಿಟ್ಟು ಇಲ್ಲ ಅಂತ ಬರ್ಲಿಲ್ಲ. ನಾವು ಸುಮ್ಮನೆ ಅಲ್ವಾ, ಹೋಗಿ ಹಾಸ್ಕೊಂಡ್ ಹಾಕೊಂಡು ಒತ್ಕೊಂಡು ಆಮೇಲೆ ಮನಿಕೊಂಡು ನಾನು ಬಂದಿರ್ಲಿಲ್ವಲ್ಲ ನೈಟು. ಎದ್ದಿ ಯಾವಾಗ ತಿಂದ್ರೆ ಎದ್ದಿ ಬಾಕ ತಗೊಂಡು ನಾನು ದಿನ ನೈಟ್ ಲೇಟಾಗಿ ಬರ್ತಿದ್ನಲ್ಲ, ಯಾಕೆ ಇನ್ನೂ ಬರಲೇ ಇಲ್ವಲ್ಲ, ಬರ್ತಾನೆ ಅಂತ ಕಾಯ್ಕೊ ಕೂತ್ಕೊಬಿಟ್ಟಿದ್ದ ಅನಿಸ್ತದೆ ಪಾಪ. ಬಾಯ್ ಭೀಮಾ, ನಮ್ಮ ಭೀಮಾ. ಅಲ್ಲಿ ಬಿಸ್ಕೆಟ್ ನೆನ್ನೆ ಮತ್ತು ಇವತ್ತು ಏನಾಯಿತು ಅಂತಲೇ ಗೊತ್ತಿಲ್ಲ. ಆ ಥರ ಸಡನ್ನಾಗೆ ಅನ್ಪ್ಲ್ಯಾನ್ ಟ್ರಿಪ್ಗಳೆಲ್ಲ ಆಗೋಗ್ಬಿಟ್ಟು ನಮ್ಮ ಫ್ರೆಂಡ್ಸು ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮೈಸೂರೆಲ್ಲ ಸುತ್ಕೊಬಂದ್ವಿ. ನಾವು ಚನ್ನಪಟ್ಟಣದಲ್ಲಿ ಎಲ್ಲಿ ಹೋಗೋದು ಎಲ್ಲರೂ ಒಟ್ಟಿಗೆ ಇವಾಗ ಅಂತ ಸುಮ್ಮನೆ ಮಾತಾಡಿದ್ದಷ್ಟೇ. ಮೈಸೂರಿಗೆ ಹೋಗೋಣ ಅಂತ ಒಬ್ಬ ಅಂದ. ಸರಿ ಮೈಸೂರಿಗೆ ಹೋಗೋಣ ನಡೀರಪ್ಪ ಅಂದ್ಬಿಟ್ಟು ಮೈಸೂರಿಗೆ ಹೋಗಿ, ಅದು ಯಾರಿಗೂ ಒಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿಲ್ಲ, ಏನಿಲ್ಲ. ಅಲ್ಲೆಲ್ಲಿ ಸ್ಟೇ ಬುಕ್ ಮಾಡಿಲ್ಲ, ಏನಿಲ್ಲ, ಒಂಚೂರು ಪ್ಲ್ಯಾನೇ ಮಾಡಿಲ್ಲ. ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸು ಏನಾದರೂ ಎಲ್ಲರೂ ಪ್ಲ್ಯಾನ್ ಮಾಡಿದ್ರೆ ಮಿಸ್ ಮಾಡಬೇಡಿ. ಯಾಕಂತ ಅಂದರೆ ಇವಾಗ ನಮ್ಮ ಹತ್ರ ಟೈಮ್ ಐತೆ, ಫ್ರೆಂಡ್ಸ್ಗಳೆಲ್ಲ ಸಿಗ್ತಾ ಇರ್ತೀವಿ. ಮುಂದೆ ಆ ಟೈಮು ಇರಲ್ಲ ನಮಗೆ. ಆ ಥರ ಆಗ್ಬಿಡುತ್ತೆ ಲೈಫು. ಇನ್ನು 5 ವರ್ಷ ಆದಮೇಲೆ ನಾವು ಕೂಡ ಈ ಥರ ಅನ್ಪ್ಲ್ಯಾನ್ ಟ್ರಿಪ್ಸ್ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬ ಜನಕ್ಕೆ ಜಾಸ್ತಿ ಕೆಲಸಗಳಿರ್ತದೆ, ಮತ್ತು ಎಲ್ಲರೂ ಹಿಂಗೆ ಒಟ್ಟಿಗೆ ಸೇರೋದೇ ಅಪರೂಪ ಆಗ್ಬಿಡ್ಬೋದು. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರೇ ಪ್ಲ್ಯಾನ್ ಮಾಡಿದ್ರು ಕೂಡ ಮಿಸ್ ಮಾಡದೆ ಹೋಗಿ ಎಂಜಾಯ್ ಮಾಡಿ ಲೈಫ್ನ ಈಗಿರೋ ಟೈಮಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ